ಶೃಂಗಾರ ಮಾತಾಡ್ತಿರೋದು? ಕಾವ್ಯನ್ ಕರ್ಕೊಂಡು ಬಂದಿದ್ದೀನಿ. ಸೀರಿಯಸ್ ಆಗಿ ಆಪರೇಷನ್ ಆಗ್ತಾ ಇದೆ. ಏನು? ಕಾವ್ಯಗೆ? ನಿಮ್ಮ ಆಸ್ಪತ್ರೆಗೆ ಬೇಗ ಬನ್ನಿ. ಬಂತೆ, ಈಗಲೇ ಬನ್ನಿ. ಈಗಲೇ ಬಂದ್ಬಿಟ್ಟೆ. ಎಷ್ಟು ದಿವಸದಿಂದ ನಡೀತಾ ಇದೆ ಈ ವ್ಯವಹಾರ? ಅವತ್ ನಾನು ಏನ್ ಹೇಳ್ದೆ? ಅವಳನ್ನ ನೋಡೋದಾಗ್ಲಿ ಅವಳ ಜೊತೆ ಮಾತಾಡೋದಾಗ್ಲಿ ನೋಡಿದ್ರೆ ನಿನ್ನನ್ನು ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳಿಲ್ಲ? ಬನ್ರಿ, ನನ್ ಸಾಯಿಸಿದ ಮೇಲಾದ್ರೂ ಈ ನಿಮ್ ಹಠ ದ್ವೇಷ ಕಡಿಮೆ ಆಗೋದಾದ್ರೆ ನನ್ನ ಕತ್ತರಿಸ್ಬಿಡಿ. ಬನ್ನಿ. ಏನಂದೆ? ಯಾಕ್ರಿ ಕೂಗಾಡ್ತೀರಾ? ಹೆತ್ತ ಕರಳಿನ ಸಂಕಟ ನಿಮಗೆ ಹೇಗ್ರಿ ಅರ್ಥವಾಗುತ್ತೆ? ಆ ಮಗು ಸಾವು ಬದುಕಿ ನಡುವೆ ಒದ್ದಾಡ್ತಾ ಇದೆ. ಇನ್ನೂ ಅವಳ ಮೇಲೆ ಆಟ ಸಾಧಿಸ್ತಾ ಇದ್ದೀರಲ್ಲ, ಹೃದಯ ಇದೆಯೇನ್ರಿ ನಿಮಗೆ? ಮುಚ್ಚೆ ಬಾಯಿ. ಅಪ್ಪ, ನೀನು ಮನುಷ್ಯನೇ ಅಲ್ಲ, ರಾಕ್ಷಸ. ಇನ್ನಂತವ್ರನ್ನ ಅಪ್ಪ ಅನ್ನೋದಕ್ಕೆ ಅಸಹ್ಯ ಆಗುತ್ತೆ. ಗೋವಿ, ಕಿರ್ಚಿ, ಇನ್ನೂ ಜೋರಾಗಿ ಕಿರ್ಚಿ. ರೀತಿ ವಾಸ್ತವ ಅರ್ಥನೇ ಗೊತ್ತಿಲ್ಲರೋ ನಿಮ್ಗೆ ಕಿರ್ಚೋದ್ ಬಿಟ್ರೆ ಇನ್ನೇನ್ ಗೊತ್ತಿದೆ? ನಿಮ್ಮ ಆಸ್ತಿಗಿಷ್ಟು ಬೆಂಕಿ ಹಾಕ. ಅವಳೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ಲು. ಆದ್ರೂ ಅವನೇನ ಅವಳನ್ನ ಬಸರಿ ಮಾಡಿ ಬಿಟ್ಟು ಓಡೋಗ್ಲಿಲ್ವಲ್ಲ. ಅವಳನ್ನ ಹೂವಿನ ಥರ ನೋಡ್ಕೊಳ್ತಿದ್ದಾನೆ. ಅವಳಿಗಾಗಿ ತನ್ನ ಜೀವನನೇ ತ್ಯಾಗ ಮಾಡ್ತಾ ಇದ್ದಾನೆ. ಹೆಂಡತಿ ಆದವಳಿಗೆ ಇದಕ್ಕಿಂತ ಇನ್ನೇನ್ರಿ ಬೇಕು? ಶ್ರೀಮಂತರ ಮನೆ ಹುಡುಗನಿಗೆ ಕೊಟ್ಟಿದ್ರೆ ಅವಳು ಚೆನ್ನಾಗಿರ್ತಿದ್ಲು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈಗ ಅವಳಿಗೆ ತುಂಬಾ ಸೀರಿಯಸ್ ಆಗಿ ಆಪರೇಷನ್ ಮಾಡ್ತಿದಾರಂತೆ. ಅವಳೀಗ ತನ್ನ ಕೊನೆ ಕ್ಷಣಗಳನ್ನ ಎಣಿಸ್ತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ದೂರ ಹೊರಟೋಗ್ತಾಳ್ರಿ. ಶಾಶ್ವತವಾಗಿ ದೂರ ಹೊರಟೋಗ್ತಾಳೆ. ಶೃಂಗಾರ್, ನನ್ನ ಕೈಯಲ್ಲಾದ ಪ್ರಯತ್ನ ನಾನು ಮಾಡಿದ್ದೀನಿ. ಅವಳ ಹೆಲ್ತ್ ಕಂಡೀಷನ್ ನೋಡಿದ್ರೆ ಹೆಚ್ಚು ಸಮಯ ಬದುಕೋ ಸಾಧ್ಯತೆಗಳು ಬಹಳ ಕಡಿಮೆ. ಐ ಆಮ್ ವೆರಿ ಸಾರಿ. ಕಾವ್ಯ, ಕಾವ್ಯ, ಅಳ್ಬೇಡಿ. ನಿಮ್ಮೊಬ್ಬರನ್ನೇ ಒಂಟಿಯಾಗ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಕಾವ್ಯ, ನಿನ್ನನ್ನು ಬಿಟ್ಟು ನಾನು ಬದುಕಿರ್ತೀನಿ ಅನ್ಕೊಂಡಿದೀಯ? ಒಂದು ಕ್ಷಣನೂ ಬದುಕಿರಲ್ಲ. ಬೇಡರಿ, ಹಾಗೆಲ್ಲ ಮಾತಾಡ್ಬೇಡಿ. ನೀವು ಬದುಕಬೇಕು, ಬದುಕಿ ಏನಾದ್ರೂ ಸಾಧಿಸ್ಬೇಕು. ನಮ್ಮಂಥ ಎಷ್ಟೋ ಜನ ಪ್ರೇಮಿಗಳು ಬಡತನದಿಂದ, ಇಂಥ ಕಾಯಿಲೆಯಿಂದ ದೂರವಾಗ್ತಾರೆ. ನಮಗ್ ಬಂದ ಹಾಗೆ
ಇಂಥ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ರೀ. ನೀವು ಎಷ್ಟೇ ಕಷ್ಟಪಟ್ರು ಪರವಾಗಿಲ್ಲ, ಒಂದು ಹಾಸ್ಪಿಟ್ಲ್ ಕಟ್ಸಿ, ಅದು ನಮ್ಮಿಬ್ಬರ ಪ್ರೇಮ ಸಂಕೇತವಾಗ್ಲಿ. ಈ ನನ್ನ ಆಸೆನ ನೆರವೇರಿಸ್ತೀರಾ? ಆಯ್ತು ಕಾವ್ಯ, ಅಳಬೇಡ. ನನ್ನ ಜೀವನಾದ್ರೂ ಒತ್ತೆ ಇಟ್ಟು ನಿನ್ನ ಆಸೆನ ನಾನು ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತೀನಿ. ಕಾವ್ಯ, ಅಮ್ಮ, ನೀವೆಲ್ಲ ಹೀಗೆ ಒಟ್ಟಿಗೆ ಇರೋದನ್ನ ನೋಡ್ತಾ ಇದ್ರೆ ನಾನು ನಿಮ್ ಜೊತೆ ಇನ್ನು 10 ವರ್ಷ ಬದುಕಿರೋಣ ಅನ್ಸತ್ತೆ. ಆದ್ರೆ ಯಾಕೆಲ್ಲ ಅಳ್ತಿದ್ದೀರಾ? ನಾನು ಮುತ್ತೈದೆಯಾಗಿ ಸಾಯ್ಬೇಕು ಅಂತ ಆಸೆ ಪಟ್ಟೆ, ಹಾಗೆ ಆಗ್ತಾ ಇದೆ. ನನ್ನಂತ ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ ರೀ. ನಾನ್ ಸಾಯೋಕ್ ಮುಂಚೆ ನನ್ನ ಹಣೆಗೆ ಸಿಂಧೂರ ಇಡ್ತೀರಾ? ನನಗವತ್ತು ನಿದ್ರೆ ಬರ್ಸೋಕ್ ಹಾಡು ಹೇಳಿದ್ರಿ. ಇವತ್ತು ನಾನು ಚಿರ ನಿದ್ರೆ ಮಾಡೋಕ್ ಹೋಗ್ತಾ ಇದ್ದೀನಿ. ಅವತ್ ಹಾಡಿದ ಹಾಡನ್ನ ಹಾಡ್ತೀರಾ? ಒಂದು ಸಾರಿ ನನಗೋಸ್ಕರ ಹಾಡ್ರಿ. ವರವಾಗಿ ಒಲವ ತಂದನು, ಮರವಾಗೋ ಗಿಡವ ಮುರಿದನು. ಶುಭವಾಗಲೆಂದು ನುಡಿದನು, ಸುಖ ಕಾಣುವಾಗ ಮುನಿದನು ಕನಸು. ಸುರಿದ ಕಣ್ಣೆ ತೆಗೆದ ಇನ್ನು ಶೂನ್ಯಗಾನವೇ ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ. ಸುರಿದನು ಉಸಿರ ಹಿಡಿದ ತಂತಿ ಕಡಿದ.